ಮೂಳೆ ಗಟ್ಟಿ ಆಗಬೇಕು, ನನ್ನ ನೋವು ಕಡಿಮೆ ಆಗಬೇಕು. ಇದು ನಿಮ್ಮ ಆಮವಾತದಲ್ಲಾದರೂ ಆಗಿರಲಿ, ದಟ್ ಮೀನ್ಸ್ ರುಮಟೈಡ್ ಆರ್ಥರೈಟಿಸ್, ಅಥವಾ ಸಂಧಿವಾತ ಅಂದರೆ ಆಸ್ಟಿಯೋಆರ್ಥರೈಟಿಸ್ನಾದರೂ ಆಗಿರಲಿ. ಈ ಎರಡೂ ಸಂದರ್ಭಗಳಲ್ಲಿ ಮೂಳೆಗಳು ಸವೆತ ಆದಾಗ ಅಥವಾ ಮೂಳೆಗಳ ಬಲ ಕಡಿಮೆ ಆದಾಗ ಈ ಬಲವನ್ನು ಹೆಚ್ಚಿಸಿಕೊಳ್ಳೋಕ್ಕೆ ಏನು ಮಾಡಬೇಕು ಮನೆಯಲ್ಲಿ, ಅದಕ್ಕೊಂದು ಪ್ರಿಪರೇಷನ್ ಹೇಳ್ತೇನೆ. ಇದನ್ನು ನೀವು ಪ್ರಯೋಗ ಮಾಡಿ ನೋಡಿ. ಆದರೆ ಮಿನಿಮಮ್ ಇದನ್ನು ಒಂದು 3 ತಿಂಗಳವರೆಗೆ ಇದನ್ನು ಪ್ರಯೋಗ ಮಾಡಬೇಕಾಗುತ್ತೆ. ದಯವಿಟ್ಟು ಒಂದು ವಾರ ಅಥವಾ 10 ದಿನ ಮಾಡಿ, ಇಲ್ಲ ನನಗೆ ಕಡಿಮೆ ಆಗಿಲ್ಲ ಅಂತಂದು ಅಂದ್ಕೊಳ್ಳೋದು ಬೇಡ. ಏನಂತಂದರೆ 3 ಇಂಗ್ರೀಡಿಯೆಂಟ್ಸ್, 3 ಪದಾರ್ಥಗಳು ಯಾವುದಂತಂದರೆ ಅಗಸೆ ಮತ್ತು ಎಳ್ಳು ಹಾಗೂ ಮೆಂತೆಕಾಳು. ಈ 3 ದ್ರವ್ಯಗಳನ್ನು ಸಮ ಪ್ರಮಾಣದಲ್ಲಿ ತೊಗೊಬೇಕು. ಸಮ ಪ್ರಮಾಣ ಅಂತಂದರೆ ಈಗ ಅಗಸೆ ಒಂದು 1/4 kg ಮತ್ತು ಮೆಂತೆಕಾಳು 1/4 kg ಮತ್ತು ಎಳ್ಳು, ಕರಿ ಎಳ್ಳಾದರೂ ಆಗಿರಲಿ ಬಿಳಿ ಎಳ್ಳಾದರೂ ಆಗಿರಲಿ, ಯಾವ ಎಳ್ಳಾದ್ರೂ ನಡೆಯುತ್ತೆ, ಅದನ್ನು ಒಂದು 1/4 kg ತೊಗೊಬೇಕು. ಇವು 3 ಬೇರೆ ಬೇರೆಯಾಗಿ ಹುರ್ಕೊಬೇಕು. ಏನು ಎಣ್ಣೆ ಏನೂ ಹಾಕ್ಬಾರ್ದು, ಬೇರೆ ಬೇರೆಯಾಗಿ ಹುರ್ಕೊಬೇಕು. ಏನು ಹುರಿಯೋದಂತಂದರೆ ಪೂರ್ತಿ ಕಂದು ಬಣ್ಣ ಬರೋವರೆಗೂ ಅಲ್ಲ, ಸ್ವಲ್ಪ ಅದಂದ್ರೆ ಬ್ರಿಸ್ಟಲ್ ಆಗಬೇಕು. ಅದು ಅಂದರೆ ನಿಮಗೆ ಪೌಡ್ರ್ ಮಾಡಲಿಕ್ಕೆ ಅನುಕೂಲ ಆಗೋಷ್ಟು ಒಂದು ಸ್ವಲ್ಪ ಬಿಸಿ ಮಾಡ್ಕೊಬೇಕು. ಬೇರೆ ಬೇರೆಯಾಗೇ ಬಿಸಿ ಮಾಡಿ ಬೇರೆ ಬೇರೆಯಾಗಿ ಸಣ್ಣದಾಗಿ ಪುಡಿ ಮಾಡಿ ಇಟ್ಕೊಳ್ರಿ. ಮಿಕ್ಸಿಲಿ ಹಾಕಿ ಸಣ್ಣದಾಗಿ ಪುಡಿ ಮಾಡಿ ಇಡಬೇಕು. 3 ಬೇರೆ ಬೇರೆಯಾಗಿ ಪುಡಿ ಮಾಡಿದ ನಂತರ 3 ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ರಿ. ಸರಿಯಾಗಿ ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಟೈಟಾಗಿ ಮುಚ್ಚಿ ಅದನ್ನು ಇಟ್ಕೊಬೇಕು. ಈ ಮಿಶ್ರಣವನ್ನು ಪ್ರತಿದಿನ ಬೆಳಗ್ಗೆ ಟಿಫಿನ್ ಮಾಡೋದಕ್ಕಿಂತ ಮುಂಚೆ, ಉಪಹಾರ ಸೇವಿಸೋಕ್ಕಿಂತ ಮುಂಚೆ 1 ಲೋಟ ಉಗುರು ಬೆಚ್ಚಗಿನ ನೀರಿಗೆ ಈ ಪೌಡ್ರ್ ಏನು ಪ್ರಿಪ್ರೇಷನ್ ಮಾಡಿದ್ದಂಥ ಪ್ರಿಪೇರ್ಡ್ ಪೌಡ್ರ್ ಇರ್ತದೆ, ಇದನ್ನು 1 ಚಮಚೆಯಷ್ಟು ತೊಗೊಂಡು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಕುಡಿಬೇಕು ಪ್ರತಿದಿನ. ಅಂದರೆ 1 ಚಮಚೆ ಅಂತಂದರೆ 1 ಚಮಚೆ ತೊಗೊಂಡು ಅದನ್ನು ಸಮ ಮಾಡಬಾರ್ದು. ನೀವು ಡೈರೆಕ್ಟ್ 1 ಚಮಚೆ ತೊಗೊಂಡಾಗ ಅದು ಎಷ್ಟು ಪ್ರಮಾಣದಲ್ಲಿ ಬರ್ತದೆ ಅಷ್ಟು ಪೂರ್ತಿ ಪುಡಿಯನ್ನು 1 ಲೋಟ ಉಗುರು ಬೆಚ್ಚಿನ ನೀರಿಗೆ ಅದಕ್ಕೆ ಹಾಕಿ ಕಲಿಸಿ ಕುಡಿಬೇಕು. ಕುಡಿದು ಒಂದು ಅರ್ಧ ತಾಸಿನ ತನಕ ಏನು ತಿನ್ನಬಾರ್ದು. ಅರ್ಧ ತಾಸು ಆದ ನಂತರ ನೀವು ಏನೇ ಟಿಫಿನ್ ಏನಾದರೂ ಮಾಡೋದಿದ್ರೆ ಅದನ್ನು ಮಾಡಿರಿ. ಇದನ್ನು ಮಿನಿಮಮ್ ಅಂತಂದ್ರೂ ಒಂದು 3 ತಿಂಗಳವರೆಗೆ ಇದನ್ನು ಫಾಲೋ ಅಪ್ ಮಾಡ್ಕೊಂತ ಬರಬೇಕು. ಇದನ್ನು ಮಾಡೋದ್ರಿಂದ ಒಂದು ತಿಂಗಳು ನೀವು ಸೇವನೆ ಮಾಡಿದ್ರಿ ಅಂತಂದರೆ ತಾನಾಗೆ ಒಂದು ಸ್ವಲ್ಪ ಎಲ್ಲ ರೀತಿ ಮಂಡಿ ನೋವಾಗಿರ್ಬೋದು, ಸಂದು ನೋವುಗಳು ಕಂಟ್ರೋಲಿಗೆ ಬರ್ತದೆ. ಒಂದು 3 ತಿಂಗಳು ಸೇವನೆ ಮಾಡೋದ್ರಿಂದ ಆದಷ್ಟು ಒಂದು 100ರಲ್ಲಿ 60ರಿಂದ 70 ಪ್ರಮಾಣದಷ್ಟು ನೋವು ಕಡಿಮೆ ಆಗ್ತದೆ ಮತ್ತು ಮೂಳೆಗಳಿಗೆ ಸ್ಟ್ರೆಂತ್ ಬರ್ತದೆ.